ಬಿಎಂಟಿಸಿ ಬಸ್ ಪ್ರಯಾಣ ದರ ಶೇಕಡ 44ರಷ್ಟು ಏರಿಕೆಯಾಗುವಂತಹ ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಕೂಡ ಶೇಕಡ 33ರಷ್ಟು ಏರಿಕೆಯಾಗಲಿದೆ. ಈ ಬಗ್ಗೆ ಏನು ಒಂದಷ್ಟು ಹಿಂಟ್ಗಳನ್ನು ನೀಡಲಾಗ್ತಾ ಇದೆ. ಬಿಎಂಟಿಸಿ ಬಸ್ ಪ್ರಯಾಣ ದರ ಶೇಕಡ 44ಕ್ಕೆ ಏರಿಕೆಯಾಗುವುದು ಫಿಕ್ಸ್. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರ ಶೇಕಡ 33ರಷ್ಟು ಏರಿಕೆಯಾಗಲಿದೆ. ಭೈರತಿ ಸುರೇಶ್ ಸಾರಿಗೆ ಸಚಿವ ರಾಜ್ಯದ ಜನರಿಗೆ ಶೀಘ್ರವೇ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕಾದಿದೆ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಫಿಕ್ಸ್ ಆಗಲಿದೆ. ಬಸ್ ದರ ಏರಿಕೆಗೆ 4 ಸಾರಿಗೆ ನಿಗಮಗಳಿಂದ ಈಗ ಮನವಿಯನ್ನ ಮಾಡಲಾಗಿದೆ. ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಶೀಘ್ರದಲ್ಲಿಯೇ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಡೀಸೆಲ್ ದರ ಏರಿಕೆಯಿಂದ ನೌಕರರಿಗೆ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿಯೇ ಸಾರಿಗೆ ದರ ಏರಿಕೆ ಆಗಲಿದೆ. ಶಕ್ತಿ ಯೋಜನೆಯಿಂದ ಹೊರೆಯಾಗ್ತಾ ಇದೆ. ನೌಕರರ ವೇತನ ಬಾಕಿ ಉಳಿದುಕೊಂಡಿದೆ. ನೌಕರರ ಸಂಬಳಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಪ್ರಯಾಣ ದರ ಹೆಚ್ಚಿಸಿ ಅಂತ ಈಗ ಏನು ಮನವಿಯನ್ನ ಮಾಡಿದ್ದಾರೆ. ಡೀಸೆಲ್ ಬೆಲೆ ಹೆಚ್ಚಾಗಿದ್ರೆ ಟಿಕೆಟ್ ಬೆಲೆ ಹೆಚ್ಚಾಗಬೇಕು ಅಲ್ವಾ? ಟಿಕೆಟ್ ದರ ಏರಿಕೆ ಮಾಡಿದ್ರೆ ಮತ್ತಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಟಿಕೆಟ್ ದರ ಏನು ಏರಿಕೆ ಮಾಡಬೇಕು ಅನ್ನುವಂಥದ್ದು ಈಗ ನಿಗಮಗಳು ಸರ್ಕಾರದ ಮುಂದಿಟ್ಟಿದೆ. 4 ನಿಗಮಗಳು ಸರ್ಕಾರದ ಮುಂದೆ ಮನವಿಯನ್ನ ಇಟ್ಟಿವೆ. ಬಿಎಂಟಿಸಿ ಬಸ್ ಪ್ರಯಾಣ ದರ ಶೇಕಡ 44 ಹಾಗೂ ಕೆಎಸ್ಆರ್ಟಿಸಿ ಪ್ರಯಾಣ ದರ ಶೇಕಡ 33ರಷ್ಟು ಬೆಲೆ ಏರಿಕೆಯಾಗುವಂಥದ್ದು ಫಿಕ್ಸ್ ಆಗಿದೆ. ಭೈರತಿ ಸುರೇಶ್ ಸಾರಿಗೆ ಸಚಿವ ಆದ ಬೆನ್ನಲ್ಲೇ ಜನತೆಗೆ ಶಾಕ್ ಕಾದಿದೆಯಾ? ಟಿಕೆಟ್ ದರ ಏರಿಕೆ ಆಗುತ್ತಾ? ರಾಜ್ಯದ ಜನರಿಗೆ ಶೀಘ್ರವೇ ಈಗ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಕಾದಿದೆಯಾ? ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಟಿಕೆಟ್ ದರ ಏರಿಕೆ ಆಗಲಿದೆಯಾ? ಬಸ್ ದರ ಏರಿಕೆಗೆ 4 ಸಾರಿಗೆ ನಿಗಮಗಳಿಂದ ಮನವಿಯನ್ನ ಮಾಡಲಾಗಿದೆ ಸರ್ಕಾರಕ್ಕೆ. ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಶೀಘ್ರದಲ್ಲಿಯೇ ದರ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ.